ನೋಡಿ, ಎಲ್ಲವನ್ನೂ ರಾಜ್ಯಪಾಲರ ಅಂಗಳಕ್ಕೆ ಹೋಗ್ತಾ ಇರೋದು ಯಾರು? ಪ್ರತಿಪಕ್ಷದ ಕೆಲಸಗಳನ್ನು, ಜವಾಬ್ದಾರಿಯನ್ನು ನೆರವೇರಿಸಲಿಕ್ಕಾಗದೇ ಇರೋರು, ಸದನದಲ್ಲಿ ಯಾವುದೇ ವಿಚಾರವನ್ನು ಮಂಡನೆ ಮಾಡೋಕ್ಕಾಗದೇ ಇರೋರು, ನಮಗೆ ಪ್ರವಾಹ ಆದಂಥ ಸಂದರ್ಭದಲ್ಲಿ ಬಾವಿಗಿದ್ದು ಪ್ರೊಟೆಸ್ಟ್ ಮಾಡ್ತಾ ಇದ್ದಂಥವ್ರು, ಅವರು ಇವತ್ತು ರಾಜ್ಯಪಾಲರನ್ನು ಅವರ ಕಚೇರಿ ಥರ ಬಳಸ್ತಾ ಇದ್ದಾರೆ. ಇದು ಈಗ ಅವ್ರು ಮಾಡ್ತಾ ಇರೋಂಥ ರಾಜಕಾರಣ. ಕಾನೂನಿನಲ್ಲಿ ಇದು ಯಾವುದಕ್ಕೂ ಕೂಡ ನಾವು ಮಾನ್ಯತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಎಲ್ಲವನ್ನೂ ರಾಜ್ಯಪಾಲರ ಅಂಗಳಕ್ಕೆ ಹೋಗ್ತಾ ಇರೋದು ಯಾರು? ಪ್ರತಿಪಕ್ಷದ ಕೆಲಸಗಳನ್ನು, ಜವಾಬ್ದಾರಿಯನ್ನು ನೆರವೇರಿಸಲಿಕ್ಕಾಗದೇ ಇರೋರು, ಸದನದಲ್ಲಿ ಯಾವುದೇ ವಿಚಾರವನ್ನು ಮಂಡನೆ ಮಾಡೋಕ್ಕಾಗದೇ ಇರೋರು, ನಮಗೆ ಪ್ರವಾಹ ಆದಂಥ ಸಂದರ್ಭದಲ್ಲಿ ಬಾವಿಗಿದ್ದು ಪ್ರೊಟೆಸ್ಟ್ ಮಾಡ್ತಾ ಇದ್ದಂಥವ್ರು, ಅವರು ಇವತ್ತು ರಾಜ್ಯಪಾಲರನ್ನು ಅವರ ಕಚೇರಿ ಥರ ಬಳಸ್ತಾ ಇದ್ದಾರೆ. ಇದು ಈಗ ಅವ್ರು ಮಾಡ್ತಾ ಇರೋಂಥ ರಾಜಕಾರಣ. ಕಾನೂನಿನಲ್ಲಿ ಇದು ಯಾವುದಕ್ಕೂ ಕೂಡ ನಾವು ಮಾನ್ಯತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.